ಬೆಂಗಳೂರಿನ ಟೆರಾವೆರ್ರಾ ಮ್ಯಾನ್ಷನ್ ಹೌಸ್ ನ ರಹಸ್ಯ ಕತೆ 1943ರಲ್ಲಿ ಸೇಂಟ್ ಮಾರ್ಕ್ ರಸ್ತೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಆಂಗ್ಲೋ ಮನೆ ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅದು ಇ.ಜೆ. ವಾಸ್ ಎಂಬ ವಕೀಲರದ್ದಾಗಿತ್ತು. ಅವರ ಮರಣದ ನಂತರ ಇಬ್ಬರು ಸಹೋದರಿಯರು ವೆರ್ರಾ ಮತ್ತು ದುಲ್ಸಿ ವಾಸ್ ಅಲ್ಲೇ ವಾಸವಾಗಿದ್ದರು. ಅದು 2002ರಲ್ಲಿ ದುಲ್ಸಿ 75 ವರ್ಷಗಳಲ್ಲಿ ಹಾಸಿಗೆ ಹಿಡಿದಾಗ ತಮ್ಮ ಹಾಸಿಗೆಯಲ್ಲೇ ಅಪರಿಚಿತರಿಂದ ಹತ್ಯೆಯಾಗಿದ್ದರು. ಅವರ ಅಕ್ಕ ವೆರ್ರಾ ಇದೆಲ್ಲದನ್ನು ತಮ್ಮ ಕಣ್ಣಾರೆ ನೋಡಿದ್ದರು. ಆ ದಿನದಿಂದ ಮನೆ ಖಾಲಿಯಾಗಿತ್ತು. ಆದರೆ ರಾತ್ರಿಯ ವೇಳೆ ಪಿಯಾನೋ ಧ್ವನಿ, ಕಿಟಕಿಯಲ್ಲಿ ಕಾಣುವ ಮುಖಗಳು, ತಣ್ಣನೆ ಗಾಳಿ ಇದೆಲ್ಲವನ್ನು ಜನ ಅನುಭವಿಸಿರ್ತಾರೆ. 2014ರಲ್ಲಿ ಮನೆಯನ್ನು ಡೆಮಾಲಿಷ್ ಮಾಡಲಾಗಿದೆ. ಆದರೂ ಕೂಡ ಇದು ನಗರದಲ್ಲಿ ಇಂದಿಗೂ ಮಾತಾಡುವ ಒಂದು ಆತ್ಮಕತೆ. ಸುಂದರತೆ ಮತ್ತು ಶಾಪ ಒಂದೇ ಮನೆಯಲ್ಲಿ ಬೆರೆತಾಗ ಟೆರಾವೆರ್ರಾ ಮ್ಯಾನ್ಷನ್ ಹೌಸ್ ಇಂದಿಗೂ ಕೂಡ ನಿಶಬ್ದವಾಗಿ ಮಾತಾಡುತ್ತದೆ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ನೀವು ನಮ್ಮ ಡೈಲಿ ಡೋಸನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ